ಮತ್ತೆ ಮಾಡಲಿ ಹಾಗೆ ಹೀಗೆ ನಾವು ಒಂದಿಷ್ಟು ಅನುಕೂಲ ಮಾಡ್ತೀವಿ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವ ಪ್ರಮಾಣದ ಸಬ್ಸಿಡಿ ಕೊಟ್ಟರೂ ಸಹಿತ ಅವ್ರ ಕೈಯಲ್ಲಿ ಮಾರ್ಕೆಟ್ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿದ್ದ ವಿಷಯ ಇದೆ. ಯಾಕಂದ್ರೆ ರೈತರಿಗೆ ನೀವೆಲ್ಲ ಕೊಟ್ರಿ, ಏನೋ ಒಂದು ಅನುಕೂಲ ಮಾಡಿ ಸಬ್ಸಿಡಿ ಒಂದು ಸ್ವಲ್ಪ ಅಂಥದ್ರ ಕೊಟ್ರಿ, ಬಟ್ ಉಳಿದ ಇವತ್ತೇನು ಅವು ಗೊಬ್ಬರ ಬಳಸೋದಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಿಸಿದ ಅನೇಕ ವಸ್ತುಗಳನ್ನು ಕೊಳ್ಳೋದಾಗಿರ್ಬೋದು, ಅಗ್ರಿಕಲ್ಚರ್ ಸಂಬಂಧಿಸಿದ್ದು ಅವೆಲ್ಲ ಮಾರ್ಕೆಟ್ ತುಟ್ಟಿದೆ. ಅದು ರಾಸಾಯನಿಕ ಗೊಬ್ಬರ ಅಂತ ಇವತ್ತು ಹೇಳುವಾಗಿಲ್ಲ. ಆ ಗೊಬ್ಬರ ರೇಟ್ ಹಿಡಿದ್ರೆ ನಮಗೆ ಏನದು ಲಾಭವೂ ಇಲ್ಲ ಆ ಬೆಳೆ ಬೆಳೆಯೋದ್ರಿಂದ ಅನ್ನೋದು ಅನೇಕ ರೈತರ ಅಭಿಪ್ರಾಯ ಆಗಿದೆ. ಅಂದ್ರೆ ಬರೀ ಕೇವಲ ಸಬ್ಸಿಡಿ ಅಲ್ಲ, ಮುಖ್ಯವಾಗಿ ರೈತರಿಗೆ ಬೇಕಾಗಿದ್ದೇನಪ್ಪ ಅಂದ್ರೆ ಕೃಷಿಗೆ ಬೇಕಾಗಿದ್ದು ಬೆಂಬಲ ಬೆಲೆ ಅನ್ನುವಂಥದ್ದು. ಆ ದಿಶೆಯಲ್ಲಿ ಏನಾದರೂ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಹೆಜ್ಜೆ ಇಡ್ತಾರಾ? ಜೊತೆಗೆ ಬೆಂಬಲ ಬೆಲೆ ಹೆಚ್ಚು ಮಾಡೋದು ಅಷ್ಟೇ ಅಲ್ಲ, ಜೊತೆಗೆ ಏನಪ್ಪ ಅಂತಂದರೆ ಶಿಕ್ಷಣಕ್ಕೆ ಏನು ಮಾಡ್ಬೋದು, ಆರೋಗ್ಯಕ್ಕೆ ಏನು ಮಾಡ್ಬೋದು. ಆರೋಗ್ಯ ಸಭೆಗೆ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ ಈ ನಡುವೆ. ಬಾಣಂತಿಯರು ತೀರ್ಕೊಂಡಿದ್ದು ಮಾಡಿದ್ದು, ಸರ್ಕಾರ ಆಸ್ಪತ್ರೆಗಳಲ್ಲಿ ಏನು ನಡೀತಾ ಇದೆ, ಔಷಧಿಗಳು ಯಾವ ರೀತಿ ಇರ್ತಾವೆ, ಯಾವ ರೀತಿ ಗೋಲ್ಮಾಲ ಆಗ್ತಿರ್ತದೆ ಅಂತೇಳಿ, ಜೊತೆಗೆ ಒಂದು ಔಷಧಿಗಳಿಂದಾಗಿ ಎಷ್ಟು ಜನಕ್ಕೆ ಪೆಟ್ಟಾಯಿತು ಅನ್ನುವಂಥದ್ದು, ಹೆಣ್ಮಕ್ಳು ಯಾವ ರೀತಿಯಾಗಿ ತೀರ್ಕೊಂಡ್ರು ಗರ್ಭಿಣಿಯರು ಅನ್ನೋದನ್ನು ಸಹಿತ ನಾವು ಮೇಲೆ ಹೇಳ್ತಾನೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಏನು ಮಾಡಬಹುದು ಅಂತ. ಯಾಕೆಂತಂದರೆ ಬರೀ ಟ್ಯಾಕ್ಸ್ ಹಾಕೋದು ಮಾಡೋದು ಅದಕ್ಕಂತ ಬಜೆಟ್ ಇಲ್ಲ ಅಂತಲ್ಲ. ಟ್ಯಾಕ್ಸ್ ಹಾಕಲಿ, ನಮ್ಮ ಟ್ಯಾಕ್ಸ್ ತೊಗೊಳ್ಳಿ, ಅದು ಟ್ಯಾಕ್ಸ್ ತೊಗೊಳ್ತಕ್ಕಂಗೆ ನಾವು ಹೆಚ್ಚು ಕರ್ನಾಟಕದವ್ರು 4 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ. ಯಾರೂ ತೊಗೊಳ್ರಿ, ಕೇಂದ್ರ ತಗೋರಿ, ರಾಜ್ಯ ಸರ್ಕಾರ ತೊಗೊಳ್ರಿ, ಕೊಟ್ಟಿರ್ತೀವಿ. ಆ ಪ್ರಮಾಣದ ನಮಗೆ ಇಲ್ಲಿ ಸಹಕಾರ ಅದ ಏನಂತೇಳಿ ಸ್ವತಃ ಸಿದ್ದರಾಮಯ್ಯರು ಇವತ್ತು ಯೋಚನೆ ಮಾಡಬೇಕಾಗಿದೆ. ಮತ್ತು ಈ ಬಜೆಟ್ ಬಗ್ಗೆ ಮತ್ತೊಂದು ಚಿಂತನೆ ಮಾಡಿ ಹೊಸ ರೀತಿ ಏನಾದರೂ ಕೊಡಲಿಕ್ಕೆ ಸಾಧ್ಯದನ ಶಿಕ್ಷಣಕ್ಕೆ ಮತ್ತು ಆರೋಗ್ಯ ಕೊಡೋ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈಗ ವಿದ್ಯುತ್ ಕೊಟ್ಟಿದ್ದೀರಿ, ನೀರಿನ ಕೊಟ್ಟರೆ ಭಾಳ ಉತ್ತಮ ಆಗ್ತದೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನೀರು ಮತ್ತು ಇದಕ್ಕಿಂತ ಇಂಪಾರ್ಟೆಂಟ್ ಇವೆರಡೂ ಕೊಡೋದ್ರ ಜೊತೆಗೆ ರೈತಗೆ ಬೆಂಬಲ ಬೆಲೆ ಕಾನೂನು ಮಾಡೋಕ್ಕೆ ಏನು ಸಾಧ್ಯದನ ಈ ಸಂದರ್ಭದಲ್ಲೇ ಅನ್ನೋದನ್ನು ಸಹಿತ ಚರ್ಚೆ ಮಾಡುವಂಥ ಭಾಳ ಅವಶ್ಯಕ. ಇದನ್ನು ಹಾಗೆ ಸುಮ್ಮನೆ ಏನು ಚರ್ಚೆ ಮಾಡಿ ಇವ್ರು ಟೀಕೆ ಮಾಡೋದು, ಅವ್ರು ಟೀಕೆ ಮಾಡೋದು ಭ್ರಷ್ಟಾಚಾರ ಅಂತಿ ಇವ್ರು ಯಾರಿಂದನೂ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆದಂಥದ್ದಾಗಿ ಹೋಗ್ಬಿಟ್ಟದ. ಯಾಕಂದ್ರೆ ಇವರು ಭ್ರಷ್ಟಾಚಾರ ಕೀಳಲಿಕ್ಕೆ ಹೋದ್ರೆ ಇವರಿಗೆ ದುಡ್ಡು ಕೊಟ್ಟಂತಹ ಈ ವ್ಯಾಪಾರಿ ವರ್ಗದವರಾಗಿರ್ಬೋದು, ಕಾರ್ಪೊರೇಟ್ಗಳಾಗಿರ್ಬೋದು,